ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಫಸ್ಟ್ ರಿವ್ಯೂ ಮಾಡ್ಬಿಡ್ತೀನಿ ಗುರು. ನೆಕ್ಸ್ಟ್ ಪ್ರಿವ್ಯೂ ವಿಡಿಯೋ ಇರುತ್ತೆ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು GT ವರ್ಸಸ್ CSK. GT ಆದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಟಾಸ್ ಗೆದ್ಬಿಟ್ಟು GT ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಕಲೆ ಹಾಕ್ತರು ಅನ್ಬೋದು. ಮೇನ್ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಒಂದೊಳ್ಳೆ ಆಟನ ಆಡಿದ್ರು ಗುರು. ಒಟ್ನಲ್ಲಿ ಮೇನು ಸಾಯಿ ಸುದರ್ಶನ್ ಆಗಲಿ ಶುಭ್ಮನ್ ಗಿಲ್ ಆಗಲಿ ಮಿನಿಮಮ್ ಪವರ್ ಪ್ಲೇಲೇ ಆಲ್ಮೋಸ್ಟ್ ವಿಕೆಟೇ ತೆಗೆದಿರಲಿಲ್ಲ. 13ನೇ ಓವರಲ್ಲಿ ವಿಕೆಟ್ ತೆಗೆದ್ರು. ಮಿನಿಮಮ್ 125 ರನ್ಗಳ ಪಾರ್ಟ್ನರ್ಶಿಪ್ನ ಬಿಗ್ ಮೊತ್ತನ ಕಲೆ ಹಾಕಿದ್ರು ಗುರು. ಒಟ್ನಲ್ಲಿ ಮೇನು ಇಲ್ಲಿ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಒಂದೊಳ್ಳೆ ಪವರ್ ಪ್ಲೇ ಆಗಲಿ ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಸ್ಟಾರ್ಟ್ ಕೊಟ್ಟರು. ಆಮೇಲೆ ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಬೇಗನೆ ಔಟ್ ಆದರು. ಆಲ್ಮೋಸ್ಟ್ ಬ್ಯಾಕ್ ಟು ಬ್ಯಾಕೇ ಔಟ್ ಆದರು ಅನ್ಬೋದು. ಇಲ್ಲಿ ಕ್ರೆಡಿಟ್ ಕೊಡಬೇಕೆ ಸಾಯಿ ಸುದರ್ಶನ್ಗೆ. ಯಾಕೆ ಅಂದರೆ ಇಲ್ಲಿ ಶುಭ್ಮನ್ ಗಿಲ್ 13 ಓವರ್ಗೆ ಔಟ್ ಆದರೆ ಇಲ್ಲಿ ಸಾಯಿ ಸುದರ್ಶನ್ 19 ಓವರ್ಗೆ ಔಟ್ ಆದ್ರೆ ಆಲ್ಮೋಸ್ಟ್ ಲಾಸ್ಟ್ ಓವರ್ಗೆ ಇದ್ದಂಗೆ ಲೆಕ್ಕ ಗುರು. ಒಡ್ಡಲ್ಲಿ ಇಲ್ಲಿ ತೆವಾಟಿಯ ಬೇಗನೆ ಔಟ್ ಆದ್ರೆ ಅದು ರನ್ ಔಟ್ ಆದರೆ ಇಲ್ಲಿ ಜಾಸ್ ಭಟ್ರು ಲಾಸ್ಟ್ ವರ್ಗೂ ಮ್ಯಾಚ್ನ ಮುಗಿಸ್ರೋ ಗುರು. 27 ಬಾಲ್ಗೆ 57 ರನ್ ಹೊಡೆದು ಇಲ್ಲಿ ಹಾಫ್ ಸೆಂಚುರಿನ ಬಿಲ್ಡ್ ಮಾಡಿದ್ರು. ಒಡ್ಡಲ್ಲಿ ವಾಷಿಂಗ್ಟನ್ ಸುಂದರ್ ಒಂದೊಳ್ಳೆ 7 ರನ್ಗಳ ಹೊಡೆದ್ರು. ಒಟ್ಟಿನಲ್ಲಿ ನಾನೇನೋ ಒಂದು 200 ಹೊಡಿತಾರೆ ಅಂದ್ಕೊಂಡಿದ್ದೆ. ಇವ್ರು 229 ಹೊಡೆದ್ರು, 4 ವಿಕೆಟ್ ಕಳ್ಕೊಂಡು. ಒಟ್ಟಿನಲ್ಲಿ ಯಾವಾಗ ಇವರು 200 ಹೊಡೆದ್ರು CSKಗೆ ಸಿಕ್ಕಾಬಿಟ್ಟೆ ಕಷ್ಟ ಆಯಿತು. ಇಲ್ಲಿ ಮೇನು ಇಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರು ಮಾಡಲೇ ಇಲ್ಲ ಅನ್ಬೋದು. ಲತ್ತೆ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಮೇನು ಶಿವಮ್ ದುಬೆ ಆಗಲಿ ಇಲ್ಲಿ 100 ಆಗಲಿ ಒಟ್ಟಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ವಿಚಾರದಲ್ಲಿ ಯಾರು ಇಲ್ಲ ಗುರು. ಒಟ್ಟಿನಲ್ಲಿ CSK ತೀರಾ ವರ್ಸ್ಟಾಗಿ ಆಡಿದ್ರು. ಈ ಮ್ಯಾಚ್ ಏನಾದ್ರು ಗೆದ್ದಿದ್ರೆ ಒಟ್ಟಿನಲ್ಲಿ CSK ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇರ್ತಿತ್ತು. ಒಟ್ಟಿನಲ್ಲಿ ಕ್ವಾಲಿಫೈ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇರ್ತಿತ್ತು. ಒಟ್ಟಿನಲ್ಲಿ CSK ಮ್ಯಾಚ್ನ ಸೋತಿ ಕ್ವಾಲಿಫೈ ಆಗೋಕ್ಕಾಗಲಿಲ್ಲ ಗುರು. ಒಟ್ಟಿನಲ್ಲಿ ಮೇನು 229ಕ್ಕೆ 4 ವಿಕೆಟ್ ಕಳ್ಕೊಂಡು ಚೇಸ್ ಮಾಡೋಕ್ಕೆ ಕೊಟ್ಟರು CSK ಅವ್ರಿಗೆ GT ಅವರು. CSK 229ನ ಚೇಸ್ ಮಾಡೋಕೆ ಬಂದವರು. ಒಟ್ಟಿನಲ್ಲಿ ಬೇಗನೆ ಔಟ್ ಆದರು. ಇಲ್ಲಿ ಸಂಜು ಸ್ಯಾಮ್ಸಂಗ್ ಆಗಲಿ ಅಂತ ಹೇಳ್ಕೊಳ್ಳೋರು ನೋಡಿರಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟರು ಗುರು. ನನಗೇನೋ ಮೇನು ಗಾಯಕ್ವಾಡ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ಬಂದವರೆಲ್ಲ ಕಾರ್ತಿಕ್ ಆಗಲಿ ಉಮೇರ್ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಬಂದವರೆಲ್ಲ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಯಾರ ಕಡೆನೂ ಬಿಲ್ಡ್ ಆಗಲಿಲ್ಲ. ಏನು ಗಾಯಕ್ವಾಡಲ್ಲಿ ಸಂಜು ಸ್ಯಾಮ್ಸನ್ನಲ್ಲಿ ಬೇಗನೆ 0ಗೆ ಔಟ್ ಆದರು. ಇಲ್ಲಿ ಸಂಜು ಸ್ಯಾಮ್ಸನ್ ನೋಡಿದ್ರೆ ಇಲ್ಲಿ ಗಾಯಕ್ವಾಡ್ 7 ಬಾಲ್ಗೆ 16 ರನ್ ಹೊಡೆದು ಮ್ಯಾಚ್ ಗೆಲ್ಸೋಕ್ಕಾಗಲಿಲ್ಲ ಗುರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಬರಲಿಲ್ಲ. ಶಿವಮ್ ದುಬೆ 17 ಬಾಲ್ 47 ಹೊಡೆದ್ರೆ ಒಟ್ಟಲ್ಲಿ ಮ್ಯಾಚ್ನ ಮುಗಿಸ್ರು ಅಷ್ಟೇ. ಏನು ಆಲ್ಔಟೇ ಬೇಗನೆ ಆದರು ಗುರು. ಮಿನಿಮಮ್ ಇಲ್ಲಿ 14 ಓವರ್ಗೆ ಆಲ್ಔಟ್ ಆಗಿ ಮ್ಯಾಚ್ನ ಬೇಗನೆ ಮುಗಿಸ್ಕೊಂಡ್ರು. ಇಲ್ಲಿ ಮೊಹಮ್ಮದ್ ಸಿರಾಜು 3 ಓವರ್ಗೆ 3 ಕ್ರುಷಿಯಲ್ ವಿಕೆಟು. ರಬಾಡ ಅಷ್ಟೇ 3 ಓವರ್ 3 ಕ್ರುಷಿಯಲ್ ವಿಕೆಟು. ಇಲ್ಲಿ ಹೇಜಲ್ವುಡ್ ಅಷ್ಟೇ ಬೇಗನೆ ಮ್ಯಾಚ್ನ ತಗೊಂಡ್ರು. ಮೇನು ಇಲ್ಲಿ ರಶೀದ್ ಖಾನ್ ನಾನು ಹೇಳಿದ್ದೆ ಪ್ರಿವ್ಯೂ ವಿಡಿಯೋದಲ್ಲಿ, ರಶೀದ್ ಖಾನ್ ಒಂದೊಳ್ಳೆ ಬೌಲಿಂಗ್ ಮಾಡಿದ್ರು ಗುರು. ಮಿನಿಮಮ್ ಗೇಮ್ ಚೇಂಜಸ್ ಮಾಡೋ ಚಾನ್ಸ್ ಸಿಕ್ಕಾಬಟ್ಟೆ ಇದ್ದೇ ಇರುತ್ತೆ ಅಂದ್ಕೊಂಡೆ. ಹಂಗೆ ಗೇಮ್ ಚೇಂಜಸ್ ಮಾಡಿದ್ರು. ಮೇನು ಪ್ರಸಿದ್ಧ ಕೃಷ್ಣ ಆಗಲಿ ಒಂದೊಳ್ಳೆ ಓವರ್ನ ಮಾಡಿದ್ರು ಅಷ್ಟೇ. ಇಲ್ಲಿ ಪ್ರಸಿದ್ಧ ಕೃಷ್ಣ ಜಸ್ಟ್ 1 ಓವರ್ ಕೊಡ್ರಿ ಬ್ಯಾಟ್ ಪ್ಲೇಯರ್ ಆಗಿ ಯೂಸ್ ಮಾಡಿದ್ರು. ಮೊಹಮ್ಮದ್ ಸಿರಾಜು, ರಬಾಡ, ರಶೀದ್ ಖಾನ್ ಇವರು 3 ಜನ ತುಂಬ ಚೆನ್ನಾಗಿ ಗೇಮ್ನ ತುಂಬ ಚೆನ್ನಾಗಿ ರೀಡ್ ಮಾಡಿ ಗೇಮ್ ಚೇಂಜಸ್ ಮಾಡಿದ್ರು ಗುರು. ಅವರು ವಿಕೆಟ್ ತಗೊಟ್ರು. ಇಲ್ಲಿ ಪವರ್ ಪ್ಲೇಲೆ 1 ವಿಕೆಟ್ ಬಿದ್ದರೆ ಪವರ್ ಪ್ಲೇ ಆಗಿದ ತಕ್ಷಣ ಟಕಾಟಕ್ ಅಂತ ಮಿನಿಮಮ್ ಆಲ್ಮೋಸ್ಟ್ ಪವರ್ ಪ್ಲೇಲೆ 5 ವಿಕೆಟ್ ಆಗಿಬಿಟ್ಟಿತ್ತು. ಆಮೇಲೆ ಮಿಡಲ್ ಓವರ್ಗಳು ತುಂಬ ಚೆನ್ನಾಗಿ ಓಡಿಸ್ಕೊಂಡ್ರು. ಮಿಡಲ್ ಓವರ್ ಆದಮೇಲೆ ಲಾಸ್ಟ್ ಓವರ್ಲಂತೂ ಬೇಗನೆ ಔಟ್ ಆದರು CSK ಅವರು. ಒಟ್ಟಿನಲ್ಲಿ ಈ ಮ್ಯಾಚಿಂದ ಸೋತ್ಕೊಂಡು 80 ರನ್ಗಳ ಭಾರಿ ಬಿಗ್ ಜಯನ ಪಡ್ಕೊಂಡು GT ಅವರು ಟೂರ್ನಿಮೆಂಟಲ್ಲಿ ಇನ್ನೂ ಉಳಿದವರೆ. CSK ಅವರು ಫೈನಲ್ಗೆ ಕ್ವಾಲಿಫೈ ಆಗದೇ ಮನೆಗೆ ಹೋದ್ರು ಗುರು. ಒಟ್ಟಿನಲ್ಲಿ ಈ ಮ್ಯಾಚ್ನ ಸೋತಿ GT ವರ್ಸಸ್ CSKಲಿ GT ಅವ್ರಿಗೆ ಎದುರು CSK ಅವರು ಸೋತರು ಗುರು. ಒಟ್ಟಿನಲ್ಲಿ ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು RCB ವರ್ಸಸ್ ಹೈದರಾಬಾದ್ ಗುರು. SRH ವರ್ಸಸ್ RCB ಹೋಮ್ ಗ್ರೌಂಡಲ್ಲಿ, ಹೈದರಾಬಾದದ ಹೋಮ್ ಗ್ರೌಂಡಲ್ಲಿ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಯಾರು 250 ಹೊಡಿಲೇಬೇಕು. ಒಟ್ಟಿನಲ್ಲಿ RCB ಮಿನಿಮಮ್ 250 ಹೊಡಿಲೇಬೇಕು. ಯಾಕೆಂದರೆ SRH ಕಡೆ ಬ್ಯಾಟಿಂಗು ಸಿಕ್ಕಾಪಟ್ಟೆ ಬಲಿಷ್ಠವಾಗಿದೆ. ಟ್ರಾವಿಸ್ ಆಗಲಿ ಅಭಿಷೇಕ್ ಶರ್ಮಾ ಆಗಲಿ ಮಿನಿಮಮ್ 30 ರನ್ ಇನ್ನಿಂಗ್ಸ್ಗಳು ಆಡ್ಬಿಡ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಗುರು. ಒಟ್ಟಿನಲ್ಲಿ RCB ಅವರು ಮ್ಯಾಚ್ನ ಗೆದ್ಕೊಬರ್ತಿದೆ. SRH ಅವರು ಮ್ಯಾಚ್ನ ಗೆದ್ಕೊಬರ್ತಿದೆ. ಟೇಬಲ್ ಟಾಪಲ್ಲಿ 3 ಇದ್ರೆ RCB ಅವರು ಟೇಬಲ್ ಟಾಪಲ್ಲಿ ಅವರೇ. SRH ಅವರು ಟೇಬಲ್ 3 ಅವರೇ. ಒಟ್ಟಲ್ಲಿ ಈ ಮ್ಯಾಚ್ನ RCB ಗೆದ್ದರೆ ಆಲ್ರೆಡಿ ಕ್ವಾಲಿಫೈ ಆಗ್ತಾರೆ. ಇನ್ನೂ ಡಬಲ್ ಕ್ವಾಲಿಫೈ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ SRH ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ. ಈ ಮ್ಯಾಚಲ್ಲಿ ಗೆದ್ದರೆ ಕ್ವಾಲಿಫೈ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಗುರು. ಒಟ್ಟಿನಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 200 ಇದ್ದೇ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ ಆಡೋರು ಸಿಕ್ಕಾಪಟ್ಟೆ ಸ್ಕೋರ್ನ ಕಲೆ ಹಾಕ್ತಾರೆ, ಮ್ಯಾಚ್ ಚೆನ್ನಾಗಿರುತ್ತೆ. ಇಲ್ಲ ಲೋ ಸ್ಕೋರ್ ಆದರೆ ಅಂತ ಹೇಳ್ಕೊಳ್ಳೋ ಮ್ಯಾಚ್ ನೋಡೋಕ್ಕೆ ಚೆನ್ನಾಗಿರಲ್ಲ ಗುರು ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ
RCB ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ವಿರಾಟ್ ಕೊಹ್ಲಿ ಇರ್ತಾರೆ. ಇಲ್ಲಿ ಕ್ಯಾಪ್ಟನ್ಸಿಯಾಗಿ ಕಮ್ಬ್ಯಾಕ್ ಮಾಡಿದ್ದಾರೆ. ಹೋದ ಮ್ಯಾಚ್ ಕ್ಯಾಪ್ಟನ್ಸಿ ಇರಲಿಲ್ಲ, ಒಂಚೂರು ಇಂಜುರಿ ಆಗಿತ್ತು, ರಜೆ ಪಡಿತಾರೆ. ಈ ಮ್ಯಾಚಲ್ಲಿ ಕಮ್ಬ್ಯಾಕ್ ಮಾಡ್ಕೊಂಡಿದ್ದಾರೆ. ಒಟ್ಟಲ್ಲಿ ಈ ಮ್ಯಾಚ್ RCB ಗೆದ್ದರೂ ಏನು ಮ್ಯಾಟ್ರ್ ಆಗಲ್ಲ, SRH ಮ್ಯಾಟ್ರು ಏನು ಗೆದ್ದರೂ ಏನು ಮ್ಯಾಟ್ರ್ ಆಗಲ್ಲ. ಒಂಚೂರು ಅಡ್ವಾಂಟೇಜ್ ಆಗುತ್ತೆ SRH ಗೆದ್ದರೆ. ಒಟ್ಟಿನಲ್ಲಿ ಈ ಮ್ಯಾಚ್ನ ಒಟ್ಟಿನಲ್ಲಿ RCB ಗೆಲ್ಲಬೇಕು ಗುರು ಅಂತ ನನಗೇನೋ ಕಾಣಿಸ್ತಿದೆ. RCB ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ವಿರಾಟ್ ಕೊಹ್ಲಿ ಇರ್ತಾರೆ ಮತ್ತು ದೇವದತ್ ಪಡಿಕ್ಕಲ್ ಇರ್ತಾರೆ. ನನ್ನ ಪ್ರಕಾರ ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಆಡಿಸ್ತಾರೆ ಅಂದರೆ ಹೌದು, 99% ಆಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. ನನಗೇನೋ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ ಅಂತ SRH ಅವರು ಒಟ್ಟಿನಲ್ಲಿ. ಯಾಕೆಂದರೆ SRH ನೋಡಿದ್ರೆ ಇಲ್ಲಿ RCB ಟೀಮಲ್ಲಿ ಒಟ್ಟು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿರೋದಂದರೆ ಇಲ್ಲಿ ಫಿಲಿಪ್ಸ್ ಹಾರ್ಟ್ ಗುರು. ಈ ಮ್ಯಾಚಲ್ಲಿ ಫಿಲಿಪ್ಸ್ ಹಾರ್ಟ್ನ ಆಡಿಸೋ ಚಾನ್ಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ. ರಜತ್ ಪಡಿಕ್ಕಲ್ ಇರ್ತಾರೆ, ತೇಜಸ್ ಶರ್ಮಾ ಇರ್ತಾರೆ, ತೃಣಾಲ್ ಪಾಟೀಲ್ ಇರ್ತಾರೆ, ಭುವನೇಶ್ವರ್ ಕುಮಾರ್ ಇರ್ತಾರೆ, ಹೇಜಲ್ವುಡ್ ಇರ್ತಾರೆ ಮತ್ತು ರಮಣ ಶರ್ಬಸ್ನ ತರೋದು ಸಿಕ್ಕಾಪಟ್ಟೆ ಈಸಿ ಅಂತ ನನಗೇನೋ ಕಾಣಿಸ್ತಿದೆ. ಇಲ್ಲಿ ಡೆಮಿಡ್ ಮಿಲ್ಲರ್ ಇರ್ತಾರೆ. ಒಟ್ಟಿನಲ್ಲಿ ಮೇನು ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್, ರಜತ್ ಪಡಿಕ್ಕಲ್ ಇವ್ರು 3 ಜನರಲ್ಲಿ ಒಬ್ಬರು ಕ್ಲಿಕ್ ಆದರೆ ನೆಕ್ಸ್ಟ್ ಲೆವೆಲ್ ಆಟ ಆಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದಕ್ಕೆ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಓಪನಿಂಗಲ್ಲಿ RCB ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ. 3ನೇ ಬ್ಯಾಟ್ಸ್ಮನ್ ಆಗಿ ದೇವದತ್ ಪಡಿಕ್ಕಲ್ ತುಂಬ ಚೆನ್ನಾಗಿ ತಗೊಂಡು ಹೋಗ್ತಿದ್ದಾರೆ ಮ್ಯಾಚ್ನ. ಫಿಲಿಪ್ಸ್ ಹಾರ್ಟು ತುಂಬ ಚೆನ್ನಾಗಿ ಆಡ್ತಿಲ್ಲ ಗುರು. ಈ ಮ್ಯಾಚಲ್ಲಿ ಅಷ್ಟು ಸ್ಟಾರ್ಟ್ ಮಾಡಲಿ ಮ್ಯಾಚ್ನ ಅಂತ ಅಂದ್ಕೊಂಡಿದ್ದೀನಿ ಒಟ್ಟಿನಲ್ಲಿ ಗುರು. ಒಟ್ಟಿನಲ್ಲಿ SRH ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಆ್ಯಸ್ ಯೂಶುವಲ್ ಈಶಾನ್ ಕಿಶನ್ ಕ್ಯಾಪ್ಟನ್ ಇರ್ತಾರೆ ಮತ್ತು ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಇವರಿಬ್ಬರನ್ನು ಒಬ್ಬರನ್ನು ಔಟ್ ಮಾಡಲಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇವರಿಬ್ಬರು ಪಾರ್ಟ್ನರ್ಶಿಪ್ನ ಬೆಳೆಯಕ್ಕೆ ಬಿಡಬಾರ್ದು. ಇಲ್ಲಿ ಕ್ಲಾಸನ್ನು ಅಷ್ಟೇ ಬೇಗನೆ ಔಟ್ ಮಾಡಬೇಕು ಮಿನಿಮಮ್ ಗುರು. ಇಲ್ಲಿ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಮತ್ತು ಕ್ಲಾಸನ್ನು ಮತ್ತು ಈಶಾನ್ ಕಿಶನ್ ಇವ್ರು 3 ಜನ ಔಟ್ ಮಾಡಿದ್ರೆ ಹೆಸರು ತೀರೋ ಅಷ್ಟ ಕಾಣೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. ಒಟ್ಟಲ್ಲಿ ಕ್ಯಾಪ್ಟನ್ಸಿನ ಆಲ್ಮೋಸ್ಟ್ ಇಲ್ಲಿ ಬೇರೆಯವ್ರನ್ನ ವಹಿಸ್ಕೋತಾರೆ. ಇಶಾನ್ ಕಿಶನ್ ಈ ಮ್ಯಾಚಲ್ಲಿ ಕ್ಯಾಪ್ಟನ್ಸಿನ ವಹಿಸ್ಕೊಳ್ಳಲ್ಲ. ಇಶಾನ್ ಮಲ್ಲಿಂಗನು ಒಂದು ಲೆವೆಲ್ ಬೌಲಿಂಗ್ ಮಾಡ್ತಾರೆ. ಈಗ ಹೇಳ್ಕೊಳ್ಳೋ ಅಕ್ಷಯ್ ಪಟೇಲ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡ್ತಿಲ್ಲ. ಒಟ್ಟಿನಲ್ಲಿ SRH RCB ಅದನ್ನ ನನ್ನ ಪ್ರಕಾರ RCB ಅವರು ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. SRH ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ. ಎರಡು ಕಡೆಯೂ ಬ್ಯಾಟಿಂಗು ತುಂಬ ಚೆನ್ನಾಗಿ ಕಾಣ್ತಾರೆ ಗುರು. RCBನೂ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ, SRH ಅವರು ಬ್ಯಾಟಿಂಗು ತುಂಬ ಚೆನ್ನಾಗಿ ಆಡ್ತಾರೆ ಗುರು. ಒಟ್ಟಿನಲ್ಲಿ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಮಧ್ಯದಲ್ಲಿ ಹೇಳ್ತಿದ್ದೀನಿ, ಯಾಕೆಂದರೆ ವಿಡಿಯೋನ ನೋಡ್ಬಿಡ್ತೀರ, ಒಂದು ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕು ಮಾಡಲ್ಲ. ಬೇಗ ಲೈಕ್ ಮಾಡಿ. ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಗುರು. ಒಟ್ಟಿನಲ್ಲಿ RCB ವರ್ಸಸ್ SRH ಡೇ ಸ್ಟಾರ್ಟ್ ನೋಡಿದ್ರೆ ಇಲ್ಲಿ 27 ಮ್ಯಾಚಲ್ಲಿ SRH ಅವರು ಎಷ್ಟು ಮ್ಯಾಚಪ್ ಆಗಿದ್ದವ್ರೆ ಅಂದರೆ ಒಟ್ಟಿನಲ್ಲಿ ಮೇನು ಹೆಡ್ಡೆ ಸ್ಟಾರ್ಟ್ ನೋಡಿದ್ರೆ ಗುರು. ಒಟ್ಟಿನಲ್ಲಿ SRH ಅವರು 14 ಮ್ಯಾಚ್ ಗೆದ್ದಿದ್ರೆ RCB ಅವರು 12 ಮ್ಯಾಚ್ ಗೆದ್ದವ್ರೆ. ಮಿನಿಮಮ್ ನೋ ರಿಸಲ್ಟ್ ಆಗಿದೆ. ಲೋ ಸ್ಕೋರ್ ವಿಚಾರದಲ್ಲಿ SRH ಅವರು 140 ಹೊಡೆದಿದ್ರೆ RCB ಅವರು ಬರೀ 100 ರನ್ ಹೊಡೆದವ್ರೆ. ಒಟ್ಟಲ್ಲಿ ಹೈ ಸ್ಕೋರ್ ವಿಚಾರದಲ್ಲಿ SRH ಅವರು 300 ರನ್ ಹೊಡೆದಿದ್ರೆ RCB ಅವರು 150 ರನ್ ಹೊಡೆದವ್ರೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ರನ್ ರೇಟು SRH ಕಡೆ ಸಿಕ್ಕಾಪಟ್ಟೆ. ಡೇ ಸ್ಟಾರ್ಟ್ ವಿಚಾರದಲ್ಲಿ SRH ಮೇಲ್ಗೈ ಸಾಧಿಸೋರೆ. ಒಟ್ಟಿನಲ್ಲಿ ನನ್ನ ಪ್ರಕಾರ SRH ವರ್ಸಸ್ RCB ಈ ಮ್ಯಾಚ್ನ ಗೆಲ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ SRH ಗೆದ್ರು RCB ಗೆದ್ರು ಏನೋ ಅಡ್ವಾಂಟೇಜ್ ಆಗಲ್ಲ ಗುರು. SRH ಗೆದ್ದರೆ 2ನೇ ಸ್ಥಾನಕ್ಕೆ ಹೋಗ್ತಾರೆ. RCB ಈ ಮ್ಯಾಚ್ನ ಗೆದ್ದರೆ 1ನೇ ಸ್ಥಾನದಲ್ಲಿ ಇರುತ್ತೆ. RCB ರನ್ ರೇಟ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಇನ್ನೂ ಕಡಿಮೆ ಅಂತ ಆಗೋದು ಸಿಕ್ಕಾಪಟ್ಟೆ ಕಷ್ಟ. SRH ರನ್ ರೇಟು ಇನ್ನೂ ಗೆದ್ದರೆ ಜಾಸ್ತಿ ಆಗುತ್ತೆ ಗುರು. ಒಟ್ಟಿನಲ್ಲಿ SRH RCB ಅವರು ಈ ಮ್ಯಾಚ್ನ ಗೆಲ್ತಾರೆ ಗುರು. ಒಟ್ಟಿನಲ್ಲಿ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ವಿಡಿಯೋ ನೋಡ್ಬಿಡ್ತೀರ ಅವರು, ಲೈಕು ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.